ಕಾವೇರಿ ನೀರು ವಿವಾದದಲ್ಲಿ ಕರ್ನಾಟಕಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಜೂನ್ ತಿಂಗಳಲ್ಲಿ ಏನು ತಮಿಳುನಾಡಿಗೆ ನೀರನ್ನ ಬಿಡುಗಡೆ ಮಾಡಬೇಕಾಗಿತ್ತು, ಆ ನೀರನ್ನ ಬಿಡುಗಡೆ ಮಾಡುವಂತ ಅವಶ್ಯಕತೆ ಇಲ್ಲ. ತಮಿಳುನಾಡಿನ ಬೇಡಿಕೆ ಏನಿತ್ತು, ಕರ್ನಾಟಕ ನೀರನ್ನ ಬೇರೆ ಬೇರೆ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇದೆ, ಹೀಗಾಗಿ ನಮ್ಮ ಪಾಲಿನ ನೀರನ್ನ ಬಿಡಬೇಕು ಅಂತ ಆ ವಾದಕ್ಕೆ CWMA ಸೊಪ್ಪು ಹಾಕಿಲ್ಲ. ಕರ್ನಾಟಕಕ್ಕೆ CWMA ರೀತಿ ದೊಡ್ಡ ರಿಲೀಫ್ ಅನ್ನ ಕೊಟ್ಟಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂಥ ಆದೇಶವನ್ನು CWMA ಕೊಟ್ಟಿಲ್ಲ. ಈಗಿನ ಕಾವೇರಿ ಕಣಿವೆಯ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡಿ ಕುಡಿಯೋ ನೀರಿನ ಉದ್ದೇಶಕ್ಕಾಗಿ ಬಳಸೋಕೆ ಸೂಚನೆಯನ್ನು ಕೊಡಲಾಗಿರುವಂಥದ್ದು. ಕಾವೇರಿ ಕಣಿವೆ ರಾಜ್ಯಗಳು ಜಾಗೃತಿಯಿಂದ ನೀರು ಬಳಸಿ ಅನ್ನುವಂಥ ಸೂಚನೆಯನ್ನು CWMA ಕೊಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ಮಳೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಮುಂದಿನ ಸಭೆಗಳಲ್ಲಿ ಚರ್ಚೆ ಮಾಡಿ ನಾವು ಸೂಕ್ತ ತೀರ್ಮಾನವನ್ನು ಕೈಗೊಳ್ತೀವಿ ಅಂತ CWMA ಹೇಳಿದೆ. ಸೊ ಹೀಗಾಗಿ ಜೂನ್ ತಿಂಗಳಲ್ಲಿ ತಮಿಳುನಾಡಿಗೆ ಏನು ನೀರನ್ನು ಬಿಡಬೇಕಾಗಿತ್ತು, ಆ ನೀರನ್ನು ಬಿಡುವಂಥ ಅವಶ್ಯಕತೆ ಇಲ್ಲ ಅಂತ CWMA ಸ್ಪಷ್ಟವಾಗಿ ಹೇಳಿದೆ. ಸೊ ಇದರಿಂದ ತಮಿಳುನಾಡು ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಆ್ಯಂಡ್ ಕರ್ನಾಟಕದ ಪಾಲಿಗೆ ಮಾತನಾಡೋ ಹಾಗಿದ್ರೆ ಒಂದು ರೀತಿ ಬಿಗ್ ರಿಲೀಫ್ ಅಂತ ಹೇಳಬೇಕು. ಯಾಕಂದರೆ ಅವಧಿ ಮುಗಿದ್ರೂ ಕೂಡ ಮುಂಗಾರಿನ ಸದ್ದಿಲ್ಲ, ಸುದ್ದಿ ಇಲ್ಲ. ಇಷ್ಟೊತ್ತಿಗಾಗಲೇ ಬಂದು ಎಲ್ಲ ಕಡೆ ಮಳೆ ಆಗಬೇಕಾಗಿತ್ತು. ರಾಜ್ಯದ ಕೆಲವೊಂದಿಷ್ಟು ಡ್ಯಾಮ್ಗಳು ತಕ್ಕ ಮಟ್ಟಿಗೆ ತುಂಬಬೇಕಾಗಿತ್ತು ಈ ಒಂದು ಟೈಮ್ನಲ್ಲಿ. ಆದರೆ ಇನ್ನೂ ನಮ್ಮ ಕರ್ನಾಟಕದ, ಅದರಲ್ಲೂ ಕಾವೇರಿ ಕಣಿವೆಯ ಭಾಗದಲ್ಲಿ ಬರುವಂಥ ಡ್ಯಾಮ್ಗಳು ಬರದಾಗಿದ್ದಾವೆ. ಕಬಿನಿ ಖಾಲಿ, KRS ಖಾಲಿ, ಹೇಮಾವತಿ ಖಾಲಿ. ಹೀಗಾಗಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ತಮಿಳುನಾಡಿಗೆ ನೀರನ್ನು ಎಲ್ಲಿಂದ ಬಿಡೋದು? ಕರ್ನಾಟಕದ ಒಂದು ಮನವಿ ಏನಿತ್ತು ಅದನ್ನು CWMA ಪುರಸ್ಕರಿಸಿದೆ. ತಮಿಳುನಾಡಿನ ಮನವಿಯನ್ನು CWMA ತಳ್ಳಿ ಹಾಕಿದೆ. ಇದರಿಂದ ಕರ್ನಾಟಕದ ಜನತೆಗೆ, ಅದರಲ್ಲೂ ಕೂಡ ರೈತರಿಗೆ, ಕಾವೇರಿ ಕಣಿವೆಯ ಭಾಗದ ಜನರಿಗೆ ಒಂದು ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.